ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಂದ್ರ ಬಾಬು. ನಾನು ಸಂಪರ್ಕ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಂಪರ್ಕ ಸಂಸ್ಥೆಯು 34 ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರ್ತಿದೆ. ಮುಖ್ಯವಾಗಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಚಟುವಟಿಕೆಗಳು ಹಾಗೂ ವಲಸೆ ಕಟ್ಟಡ ಕಾರ್ಮಿಕರ ನಿರ್ಮಾಣ, ಸಾಮಾಜಿಕ ಭದ್ರತೆಗಳು ಹಾಗೂ ಅವರ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಕಾರ್ಯಕ್ರಮ ಚಟುವಟಿಕೆಗಳನ್ನ ಮಾಡ್ಕೊಂತ ಬರ್ತಿದ್ದೀವಿ. ಕಟ್ಟಡ ನಿರ್ಮಾಣ ಕೆಲಸಗಳಲ್ಲಿ ಭಾಗವಹಿಸೋದ್ರಿಂದ ತಾವು ಕಡ್ಡಾಯವಾಗಿ ಸುರಕ್ಷಿತ ಸಾಮಗ್ರಿಗಳ ಬಗ್ಗೆ ತಿಳ್ಕೋಬೇಕು. ಹಾಗೆಯೇ ಸುರಕ್ಷಿತ ಸಾಮಗ್ರಿಗಳನ್ನ ನೀವು ಪಡೆಯಬೇಕು ಮತ್ತೆ ಅದನ್ನ ನೀವು ಅಳವಡಿಸ್ಕೋಬೇಕು. ಕೆಲಸ ಕಾರ್ಯಗಳಲ್ಲಿ ನೀವು ಅದನ್ನ ಅಳವಡಿಸ್ಕೊಳ್ದೇ ಇದ್ರೆ ತಮಗೆ ಆರೋಗ್ಯವಾಗಿ ಇಲ್ಲ ದೈಹಿಕವಾಗಿ ಪೆಟ್ಟು ಬೀಳುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದ್ರಿಂದ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಪ್ರಾಣಿ ಹಾನಿ ಆಗದಿರುವಂತ ಒಂದು ಸುರಕ್ಷತೆ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾದ ಒಂದು ಸುರಕ್ಷತೆಯ ಒಂದು ಸಾಮಗ್ರಿಗಳ ಮಹತ್ವ ಅನ್ನೋದು ನಿಮ್ಗೆ ಬಹಳ ಮುಖ್ಯವಾದದ್ದು. ಆದ್ದರಿಂದ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಸಾಮಗ್ರಿಗಳ ಒಂದು ಉದಾಹರಣೆಗೆ, ನೀವು ಕೆಲಸ ಮಾಡುವಂತ ಜಾಗಗಳಲ್ಲಿ ನೀವು ಕಟ್ಟಡ ಕಾರ್ಯ ನಿರ್ಮಾಣಗಳಲ್ಲಿ ತೊಡಗಿಸ್ಕೊಂಡಿದ್ದಾಗ, ಉದಾಹರಣೆಗೆ ಹೇಳ್ಬೇಕಾದ್ರೆ ತಲೆಗೆ ಪೆಟ್ಟು ಬೀಳುವಂತ ನೋಡಿರ್ಬೋದು, ಆ ಒಂದು ಮತ್ತೆ ಕೈಗೆ ಪೆಟ್ಟು ಆಗುವಂತ ಒಂದು ಸಂದರ್ಭಗಳು ನೋಡ್ಬಿರ್ಬೋದು. ಇಲ್ಲ ಕೈಗೋ ಇಲ್ಲ ಕಾಲ್ಗೋ ಏನೋ ಒಂದು ಕಂಬಿನೋ ಇಲ್ಲ ಒಂದು ಬಾಂಡ್ಲಿ ಅಂತ ಕೇಳ್ತೀವಲ್ಲ, ಒಂದು ಕಲ್ಲು ಆಗ್ಲಿ ಒಂದು ಕಬ್ಬಿನ ಚೂರಾಗ್ಲಿ ಇಂಥದ್ದು ತಗಲಿ ನಿಮ್ಗೆ ಪ್ರಾಣವನ್ನ ಇಲ್ಲ ನಿಮ್ಮ ದೈಹಿಕವಾಗಿ ನಿಮ್ಮ ಚರ್ಮ ಒಂದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಆ ಒಂದು ಸಾಮಗ್ರಿಗಳನ್ನ ನೀವು ಸುರಕ್ಷಿತ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಪ್ರಾಣವನ್ನ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು, ಅಂದ್ರೆ ನೀವು ಕಾರ್ಮಿಕರು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ದೃಷ್ಟಿಯಿಂದ ಈ ಸಾಮಗ್ರಿಗಳ ಬಗ್ಗೆ ತಿಳ್ಕೊಳ್ಳೋದಂತ ತುಂಬಾ ಬಹಳ ಮಹತ್ವದಾಗಿದೆ. ಸುರಕ್ಷತೆ ಸಾಮಗ್ರಿಗಳ ಜಾಗೃತಿ ಅಥವಾ ನಿಮ್ಮಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮವಾಗಿದ್ದು, ಮೊದಲಿಗೆ ನಾವು ಎಲಿಮೆಂಟ್ ಬಗ್ಗೆ ಮಾತನಾಡೋಣ. ಎಲಿಮೆಂಟ್ ಅಂದ್ರೆ ತಲೆಗೆ ನಾವು ಪೆಟ್ಟು ಬೀಳ್ದಿರಾ ಇಲ್ಲ ಒಂದು ಗಾಯ ಆಗ್ದಿರಾ ನಮ್ಮ ತಲೆಯನ್ನ ರಕ್ಷಣೆ ಮಾಡಿಕೊಳ್ಳುವಂತದಕ್ಕೆ ನಾವು ಎಲಿಮೆಂಟ್ ಅನ್ನ ಬಳಸ್ತೀವಿ. ಉದಾಹರಣೆಗೆ ಹೇಳ್ಬೇಕಾದ್ರೆ ಒಂದು 50 ಗ್ರಾಮಿನ ಕಲ್ಲಿನ ತೂಕ ಒಂದು 3 ಫ್ಲೋರ್ ಇರ್ಬೋದು, 5ನೇ ಫ್ಲೋರ್ ಇರ್ಬೋದು, ಅಲ್ಲಿಂದ ಯಾವುದೋ ಒಂದು ಒಂದು 50 ಗ್ರಾಮ್ ಚಿಕ್ಕ ಚೂರು ಅಲ್ಲಿಂದ ಏನಾದ್ರು ಬಿದ್ರೆ ನಿಮ್ ತಲೆ ಪೆಟ್ಟಾಗುವಾಗ ಅದು 10 kg ಆ ಒಂದು ವೇಗದಲ್ಲಿ ಬಂದು ಅದು ನಿಮ್ಗೆ ಪೆಟ್ಟಾಗಿರುತ್ತೆ. 10 kg ತೂಕದಲ್ಲಿ ಅದು ಅಷ್ಟೊಂದು ವೇಗದಲ್ಲಿ ಬಂದು ನಿಮ್ಮ ತಲೆಗೆ ಪೆಟ್ಟು ಮಾಡುವಂತ ಸಂದರ್ಭಗಳು ಇರ್ತವೆ. ಅದಕ್ಕೆ ತಲೆಗೆ ಪೆಟ್ಟಾಗ್ದಿರಾ ಗಾಯ ಆಗ್ದಿರಾ ಎಲಿಮೆಂಟ್ ಅನ್ನ ನಾವು ಅಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಬಳಸಬೇಕಾಗತ್ತೆ. ಒಂದ್ ವೇಳೆ ಆ ಒಂದು 50 ಗ್ರಾಮು ತೂಕದ ಒಂದು ಕಲ್ಲು 10 kg ವೇಗದಲ್ಲಿ ಅಷ್ಟೊಂದು ವೇಗದಲ್ಲಿ ಬರ್ತಿದ್ರು ಹೆಲ್ಮೆಟ್ಗೆ ಏನು ಆಗೋದು ಇಲ್ಲ. ಅಂದ್ರೆ ನಮ್ಮ ತಲೆಯನ್ನು ರಕ್ಷಣೆ ಮಾಡಿಕೊಳ್ಳುವಂತ ಒಂದು ಪ್ರಮುಖವಾದ ಒಂದು ಸಾಮಗ್ರಿ ಆಗಿದೆ. ಇದರಲ್ಲಿ ಮುಖ್ಯವಾಗಿ 9 ತರದ ಬಣ್ಣಗಳಲ್ಲಿ ನಾವು ಹೆಲ್ಮೆಟ್ ಅನ್ನು ನೋಡಬಹುದು. ಕಟ್ಟಡ ಕಾರ್ಮಿಕ ನಿರ್ಮಾಣ ಕೆಲಸಗಳಲ್ಲಿ ತೊಡಗಿಕೊಂಡಿರುವಂತ ಕಾರ್ಮಿಕರು ಪ್ರಮುಖವಾಗಿ 9 ಬಣ್ಣಗಳಲ್ಲಿರುವಂತ ಹೆಲ್ಮೆಟ್ ಅನ್ನ ಬಳಸ್ತಾರೆ. ಇದು ಹಳದಿ ಬಣ್ಣದಲ್ಲಿರುವಂತ ಹೆಲ್ಮೆಟ್ ಅನ್ನ ಸಾಮಾನ್ಯವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಸಾಮಾನ್ಯ ಕಾರ್ಮಿಕರು ಹಾಗೂ ಮಣ್ಣಿನಲ್ಲಿ ಮತ್ತು ಮಣ್ಣು ತೆಗೆಯುವಂತ ಕಾರ್ಮಿಕರು ಇದನ್ನ ಬಳಸಲಾಗುತ್ತದೆ. ಹಾಗೆಯೇ ಈ ಒಂದು ಬಿಳಿ ಬಣ್ಣದ ಹೆಲ್ಮೆಟ್ ಅನ್ನ ಅಥವಾ ಟೋಪಿಯನ್ನ ಇಂಜಿನಿಯರ್ಗಳು ಮತ್ತೆ ಉನ್ನತ ಸ್ಥಾನದಲ್ಲಿರುವಂತ ಅಧಿಕಾರಿಗಳು, ಸೂಪರ್ವೈಸರ್ ಆಗಿರ್ಬೋದು, ಅಂತವರು ಆ ಬಿಲ್ಡರ್ ಸೈಟ್ ಇರ್ಬೋದು, ಕಟ್ಟಡ ನಿರ್ಮಾಣ ಕೆಲಸಗಳಲ್ಲಿ ಇರ್ಬೋದು, ಆ ಒಂದು ಅಧಿಕಾರಿಗಳು ಇದನ್ನ ಬಳಸಲಾಗುತ್ತದೆ. ಹಾಗೆಯೇ ಹಸಿರು ಬಣ್ಣದ ಹೆಲ್ಮೆಟ್, ಈ ಒಂದು ಹಸಿರು ಬಣ್ಣದ ಹೆಲ್ಮೆಟ್ ಅನ್ನ ಕಟ್ಟಡ ನಿರ್ಮಾಣ ಕೆಲಸಗಳಲ್ಲಿ ಸುರಕ್ಷಿತ ಸೂಪರ್ವೈಸರ್ ಅಂತ ಇರ್ತಾರೆ. ಅಂದ್ರೆ ಸುರಕ್ಷಿತವನ್ನ ಕಾಪಾಡುವುದಕ್ಕಂತಾನೆ ಒಂದು ಅಧಿಕಾರಿಗಳು ಇರ್ತಾರೆ. ಅಂತವ್ರು ಮಾತ್ರ ಇದನ್ನ ಹಸಿರು ಬಣ್ಣದ ಟೋಪಿಯನ್ನ ಬಳಸಲಾಗುತ್ತದೆ. ಅದೇ ತರನೇ ಕೆಂಪು ಬಣ್ಣದ ಟೋಪಿ ಅಂದ್ರೆ ಹೆಲ್ಮೆಟ್, ಈ ಒಂದು ಕೆಂಪು ಬಣ್ಣದ ಟೋಪಿಯನ್ನ ತುರ್ತು ಪ್ರಕ್ರಿಯೆಗಳಲ್ಲಿ ತುರ್ತು ಎಮರ್ಜೆನ್ಸಿ ಇರುವಂತ ಸಂದರ್ಭಗಳಲ್ಲಿ ಬಳಸುವಂತ ಕಾರ್ಮಿಕರು, ಅಥವಾ ಇದನ್ನು ನಾವು ಇನ್ನೂ ಹೆಚ್ಚಿಗೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಫೈರ್ ಇಂಜಿನ್ ಕೆಲಸಗಳು ಅಂದ್ರೆ ಗೌರ್ಮೆಂಟಿನ ಅಗ್ನಿಶಾಮಕ ದಳದಲ್ಲಿ ಕೂಡ ಅವರು ಕೆಂಪು ಬಣ್ಣದ ಹೆಲ್ಮೆಟ್ ಅನ್ನ ಧರಿಸ್ತಾರೆ. ಅಂದ್ರೆ ತುರ್ತು ಪರಿಸ್ಥಿತಿ ಅಂದ್ರೆ ತುರ್ತು ಪ್ರಕ್ರಿಯೆಗಳಲ್ಲಿ ತೊಡಗಿಕೊಳ್ಳುವಂತ ಕಾರ್ಮಿಕರು ಬಳಸುವಂತ ಟೋಪಿ ಇದಾಗಿದೆ. ಹಾಗೆಯೇ ಸುರಕ್ಷಿತ ಕ್ರಮಗಳಲ್ಲಿ ಸಾಮಗ್ರಿಗಳಲ್ಲಿ ತಿಳ್ಕೋಬೇಕಾದಂತ ಮುಖ್ಯವಾದ ಒಂದು ಏನಪ್ಪಾ ಅಂದ್ರೆ ಧ್ವನಿವರ್ಧಕ ಅಂದ್ರೆ ಇಯರ್ಫೋನ್ಸ್. ಇದನ್ನ ಕಿವಿಯ ರಕ್ಷಣಾ ಕವಚ ಅಂತ ಕರೀತಾರೆ. ಏನಕ್ಕಪ್ಪ ಯೂಸ್ ಆಗತ್ತೆ ಅಂದ್ರೆ ಕಾರ್ಮಿಕರು ಕೆಲಸ ಮಾಡುವಂತ ಜಾಗಗಳಲ್ಲಿ ಅತಿ ವೇಗವಾಗಿ ಬರುವಂತ ಅತಿ ಹೆಚ್ಚಿಗೆ ಬರುವಂತ ಶಬ್ದಗಳಿಂದ ತಡೆಗಟ್ಟುಕೊಳ್ಳುವಂಥದ್ದು. ಹಾಗೆಯೇ ಒಬ್ರಿಗಿಂತ ಒಬ್ಬರು ಕಮ್ಯುನಿಕೇಶನ್ ಮಾಡ್ಕೊಳ್ಬೇಕಾದ್ರೆ
ಯಾರೋ ಒಬ್ರು ಸಾಮಾನ್ಯವಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರೋ ಆಫೀಸರ್ ಕರೀತಾರೆ, ಇಲ್ಲ ಪಕ್ಕದಲ್ಲಿ ಯಾರೋ ಒಬ್ರು ಫ್ರೆಂಡ್ಸ್ ಕರೀತಾರೆ, ಏನೋ ಒಂದು ವಸ್ತು ತಗೊಂಡು ಇನ್ನೊಂದ್ ಕಡೆ ಹೋಗ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಆ ಶಬ್ದ ಮಾಲಿನ್ಯ ಅನ್ನೋದನ್ನ ತಡೆಗಟ್ಟತ್ತೆ. ಇಬ್ರು ಮಧ್ಯೆ ಕಮ್ಯುನಿಕೇಶನ್ ಈಸಿಯಾಗಿ ಇದರಿಂದ ಗೊತ್ತಾಗತ್ತೆ. ಯಾರು ಮಾತನಾಡ್ತಿದಾರೆ ನಮ್ಮ ಜೊತೆಗೆ, ಯಾರು ಆಫೀಸರ್ ನಮ್ಮ ಜೊತೆ ಕಮ್ಯುನಿಕೇಶನ್ ಮಾಡ್ತಿದಾರೆ ಅಂತೇಳಿ ಇಮಿಡಿಯೇಟ್ಲಿ ನಾವು ಇದನ್ನ ವೇಗವಾಗಿ ನಾವು ಕನೆಕ್ಟ್ ಆಗ್ಬೋದು. ಆದ್ರಿಂದ ಈ ಒಂದು ಕಿವಿಯ ರಕ್ಷಕ ಕವಚವನ್ನ ಯೂಸ್ ಮಾಡ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಗಾಳಿಯಲ್ಲಿ ಬರುವಂತ ಧೂಳುಗಳ ಕಣಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಈ ಒಂದು ಕಿವಿಯ ರಕ್ಷಕ ಕವಚ ಯೂಸ್ ಆಗತ್ತೆ. ಯಾಕಂದ್ರೆ ಕಿವಿಯ ತಮಟೆಯನ್ನು ಒಡೆದು ಹೋಗುವಂತ ಸಂದರ್ಭಗಳು ಜಾಸ್ತಿ ಇರ್ತದೆ. ಆ ಒಂದು ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಇದನ್ನ ಕಿವಿಯ ರಕ್ಷಕವನ್ನ ಬಳಸಲಾಗುತ್ತದೆ. ಹಾಗೆಯೇ ಕನ್ನಡಕ ಅಂದ್ರೆ ಇದು ಬ್ಲಾಕ್ ಕಲರ್ ಇರುತ್ತೆ. ಈ ಒಂದು ಕನ್ನಡಕವನ್ನ ವೆಲ್ಡಿಂಗ್ ಕೆಲಸ ಮಾಡುವಂತವ್ರು ಮತ್ತೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಂತ ಕಾರ್ಮಿಕರು ಹೆಚ್ಚಿಗೆ ಇದನ್ನ ಬಳಸಲಾಗುತ್ತದೆ. ಅಂದ್ರೆ ಕಿವಿಗೆ ಹಾನಿ ಆಗ್ಬಾರ್ದು, ವೆಲ್ಡಿಂಗ್ ಕೆಲಸ ಮಾಡುವಾಗ ಬೆಂಕಿಯ ಕಣಗಳು ಕಣ್ಣಿಗೆ ಗಾಯ ಆಗ್ಬಾರ್ದು ಅಂತ ಹೇಳಿ ಇದರಿಂದ ತಡೆಗಟ್ಕೋಬಹುದು ಅಂತೇಳಿ ಆ ಒಂದು ಆರೋಗ್ಯದ ದೃಷ್ಟಿಯಿಂದ, ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಈ ಬ್ಲಾಕ್ ಕಲರ್ ಅಲ್ಲಿ ಇರುವಂತ ಕಪ್ಪು ಕನ್ನಡಕವನ್ನ ಬಳಸಲಾಗುತ್ತದೆ. ಕನ್ನಡಕಗಳಲ್ಲಿ ಈ ಒಂದು ಬಿಳಿ ಬಣ್ಣದ ಕನ್ನಡಕವನ್ನು ಕೂಡ ಕಾರ್ಮಿಕರು ಯೂಸ್ ಮಾಡ್ತಾರೆ. ಯಾಕೆ ಅಂದ್ರೆ ಇದು ಧೂಳಿನ ಕಣ ಮತ್ತೆ ಗಾಳಿಯಲ್ಲಿ ಬರುವಂತ ಧೂಳಿನ ಕಣಗಳಿಂದ ಕಣ್ಣಿನ ರಕ್ಷಣೆಯನ್ನ ಮಾಡುತ್ತೆ. ಆದ್ರಿಂದ ಈ ಒಂದು ಬಿಳಿ ಬಣ್ಣದ ಕನ್ನಡಕವನ್ನು ಕೂಡ ಕಾರ್ಮಿಕರು ತಪ್ಪದೆ ಇದನ್ನು ಕೂಡ ಬಳಸಲೇಬೇಕಾಗಂತ ಒಂದು ಪ್ರಮುಖ ಸಾಮಗ್ರಿ. ಇದು ಏನಪ್ಪಾ ಅಂದ್ರೆ ಕಾರ್ಮಿಕರು ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಕೊಂಡಿರುವಾಗ ಕೆಲವೊಂದು ಧೂಳಿನ ಕಣಗಳಿಂದ, ಸಿಮೆಂಟಿನ ಧೂಳಿಂದ ಮತ್ತೆ ಪೇಂಟಿಂಗ್ ಕೆಲಸ ಮಾಡುವಾಗ ಬರುವಂತ ಧೂಳಿನ ಕಣಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ಮಾಸ್ಕ್ ಅನ್ನು ಬಳಸ್ತೀವಿ. ಮತ್ತೆ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿರುವಂತಹ ಕಾರ್ಮಿಕರು ತಮ್ಮ ಕೈ ರಕ್ಷಣಾ ಕವಚಗಳನ್ನ ಅಳವಡಿಸಿಕೊಳ್ಳುವಂತ ಬಹಳ ಮುಖ್ಯ. ಅದರಲ್ಲಿ 3 ತರದ್ದು ರಕ್ಷಣಾ ಕವಚಗಳಿದೆ. ಇಲ್ಲಿ ನೋಡ್ತಿದ್ದೀರಲ್ವಾ ನೀವು, ಇದರಲ್ಲಿ ಈ ಒಂದು ಕವಚಗಳನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಕಾರ್ಮಿಕರು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ವೆಲ್ಡಿಂಗ್ ಕೆಲಸ ಮಾಡುವಾಗ ಮತ್ತೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಾಗ. ಯಾಕಪ್ಪ ಅಂದ್ರೆ ಆ ಒಂದು ವೆಲ್ಡಿಂಗ್ ಕೆಲಸ ಮಾಡುವಾಗ ಬೆಂಕಿಯ ಕಣಗಳು ನಮ್ಗೆ ಗಾಯ ಮಾಡಬಾರ್ದು, ಕೈಗೆ ಯಾವುದೇ ಒಂದು ಹಾನಿ ಆಗ್ಬಾರ್ದು ಅಂತ ಹೇಳಿ ಈ ಒಂದು ಕೈಗಳ ರಕ್ಷಣಾ ಕವಚವನ್ನ, ಬ್ಲೌಸಿಂಗ್ ಅನ್ನ ನಾವು ಯೂಸ್ ಮಾಡ್ತೀವಿ. ಹಾಗೆಯೇ ಈ ಒಂದು ಕೈಗಳ ರಕ್ಷಣಾ ಕವಚಗಳನ್ನ ಕಲ್ಲುಗಳು ಎತ್ತುವಂತ ಸಂದರ್ಭದಲ್ಲಿ, ಜಲ್ಲಿ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ, ಈ ಆಲೋ ಬ್ಲಾಕ್ಸ್ ಅಂತ ಸಿಮೆಂಟ್ ಕಲ್ಲುಗಳು ಬರ್ತವೆ, ಅಂತ ಸಂದರ್ಭದಲ್ಲಿ ಕಾರ್ಮಿಕರು ಹೆಚ್ಚಿಗೆ ಇಂಥ ಒಂದು ಗ್ಲೌಸ್ ಗಳನ್ನ ಯೂಸ್ ಮಾಡ್ತಾರೆ. ಮೋಲ್ಡಿಂಗ್ ಕೆಲಸ ಮಾಡುವಂತವ್ರು ಮತ್ತೆ ಕಾಂಕ್ರೀಟ್ ಕೆಲಸ ಮಾಡುವಂತವ್ರು ಹೆಚ್ಚಿಗೆ ಇದನ್ನ ಬಳಸಲಾಗುತ್ತದೆ. ಯಾಕಂದ್ರೆ ಕೈಗಳಿಗೆ ಯಾವುದೇ ತರ ಹಾನಿ ಆಗ್ಬಾರ್ದು ಅಂತ ಹೇಳಿ ಈ ಒಂದು ರಕ್ಷಣಾ ಕವಚಗಳನ್ನ ನೋಡ್ತಿದ್ದೀರಲ್ವಾ, ಈ ಒಂದು ರಕ್ಷಣಾ ಕವಚಗಳನ್ನ ಹೆಚ್ಚಿಗೆ ಸಿಮೆಂಟ್ ಕೆಲಸಗಳಲ್ಲಿ ಬಳಸಲಾಗುತ್ತದೆ. ಹಾಗೆಯೇ ಕಾರ್ಮಿಕರು ಕೆಲಸ ಮಾಡುವಂತ ಜಾಗಗಳಲ್ಲಿ ರೇಡಿಯಂ ಜಾಕೆಟ್ ಅನ್ನು ಉಪಯೋಗಿಸುವಂತದ್ದು ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ನೈಟ್ ಹೊತ್ತು ಕೆಲಸ ಮಾಡ್ಬೇಕಾಗತ್ತೆ, ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ, ಕಟ್ಟಡ ನಿರ್ಮಾಣ ಕೆಲಸಗಳಲ್ಲಿ ಒಂದು ಬೆಳಕು ಇಲ್ಲದ ಒಂದು ಸಂದರ್ಭ, ಒಂದು ಕೋಣೆಗಳಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಒಬ್ಬ ವರ್ಕರ್ಸ್, ಉದಾಹರಣೆಗೆ ಒಬ್ಬ ಕಾರ್ಮಿಕ ಏನೋ ಒಂದು ವಸ್ತು ತಗೊಂಡು ಮೆಟ್ಟಲಲ್ಲಿ ಹೋಗ್ಬೇಕಾದ್ರೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಆಪೋಸಿಟ್ ಬರುವಂತ ಒಂದು ಕಾರ್ಮಿಕನಿಗೆ ಗೊತ್ತಾಗ್ಬೇಕು ನನ್ನ ಎದುರುಗಡೆ ಯಾರು ಬರ್ತಿದ್ದಾರೆ ಅಂತೇಳಿ. ಅಂತ ಸಂದರ್ಭದಲ್ಲಿ ಇದು ರೇಡಿಯಂ ಅಂದ್ರೆ ಮುಂದ್ಗಡೆ ಯಾರು ಬರ್ತಿದ್ದಾರೆ, ಇಲ್ಲ ನನ್ನ ಎದುರು ಈ ಒಂದು ವೇನಲ್ಲಿ ಯಾರು ಬರ್ತಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗತ್ತೆ. ಅಂತ ಸಂದರ್ಭದಲ್ಲಿ ಒಬ್ರಿಗೊಬ್ರು ಏನು ಅದೇನೇ ಎದುರು ಬದ್ರು ಅಪಘಾತಗಳಾಗದೆ ಇರುವಂತ ಸಂದರ್ಭವನ್ನು ತಡೆಗಟ್ಟುವಂತದ್ದು. ಇದು ಹೆಚ್ಚಿಗೆ ಇನ್ನೂ ಹೇಳ್ಬೇಕಾದ್ರೆ ಉದಾಹರಣೆಗೆ ಮೆಟ್ರೋ ಕೆಲಸಗಳಲ್ಲಿ ನೋಡ್ಬೋದು, ರಸ್ತೆಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರನ್ನ ನೋಡ್ಬೋದು. ಯಾಕಂದ್ರೆ ಅಲ್ಲಿ ಬರ್ತಿರುವಂತ ವಾಹನಗಳಿಗೆ ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ಬೇಕು ಅಂತೇಳಿ ಈ ಒಂದು ರೇಡಿಯಂ ಜಾಕೆಟ್ಗಳನ್ನ ಅಳವಡಿಸಲಾಗುತ್ತದೆ. ಒಂದು ಏನಪ್ಪಾ ಅಂದ್ರೆ ಉದಾಹರಣೆಗೆ ನಾವು ಹೆಚ್ಚಿಗೆ ನೋಡುವಂತದ್ದು ಈ ಫ್ಲೇವರ್ ಕೆಳಗಡೆ ಅಂಡರ್ಗ್ರೌಂಡ್ಗಳೆಲ್ಲ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಅಂತ ಕಡೆ ಏನಾದ್ರು ವಾಹನಗಳು ಬಂದಾಗ, ಗಾಡಿಗಳಲ್ಲಿ ಹೋಗ್ತಿರೋವರಿಗೆ ಅಲ್ಲಿ ಯಾರು ಕೆಲಸ ಮಾಡ್ತಿದಾರೆ ಅಂತಾನು ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಕತ್ತಲು ಕೂಡ ಆವರಿಸ್ಕೊಂಡಿರತ್ತೆ. ಅಂತ ಸಂದರ್ಭದಲ್ಲಿ ಕಾರ್ಮಿಕರು ರೇಡಿಯಂ ಜಾಕೆಟ್ ಅನ್ನು ಬಳಸಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಬರುವಂತ ವಾಹನಕಾರರಿಗೆ ಅಲ್ಲಿ ಯಾರು ಕೆಲಸ ಮಾಡ್ತಿದಾರೆ ಅಂತಾನು ಗೊತ್ತಾಗ್ಬೇಕಾಗತ್ತೆ. ಆದ್ರಿಂದ ಸುರಕ್ಷಿತ ದೃಷ್ಟಿಯಿಂದ ರೇಡಿಯಂ ಜಾಕೆಟ್ ಕೂಡ ಕಾರ್ಮಿಕರು ಬಳಸೋದು ಬಹಳ ಪ್ರಮುಖ. ಹಾಗೆಯೇ ಸೇಫ್ಟಿ ಬೂಟ್ ಕೂಡ ನಮ್ಗೆ ಬಹಳ ಮುಖ್ಯ. ಕಾರ್ಮಿಕರು ಕೆಲಸ ಮಾಡುವ ಜಾಗದಲ್ಲಿ ಸೇಫ್ಟಿ ಬೂಟ್ ಅನ್ನ, ಅಂದ್ರೆ ಸೇಫ್ಟಿ
ಶೂ ಅನ್ನ ಯೂಸ್ ಮಾಡುವಂತದ್ದು ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ಅವರು ಹೇಳಿದ್ವಲ್ಲ, ಸಾಮಾನ್ಯ ವರ್ಕರ್ಸ್ ಕೆಲಸ ಮಾಡ್ತಿರ್ತಾರೆ, ಇಲ್ಲ ಯಾವ ಬಾರ್ಬೆಂಡರ್ಸ್ ಕೆಲಸ ಮಾಡ್ತಿರ್ತಾರೆ, ಎಲೆಕ್ಟ್ರಿಷಿಯನ್ ಗಳು ಕೆಲಸ ಅಂತ ಸಂದರ್ಭದಲ್ಲಿ ಈ ಒಂದು ಸೇಫ್ಟಿ ಬೂಟ್ ಅನ್ನ ಯೂಸ್ ಮಾಡೋದು ಬಹಳ ಮುಖ್ಯ. ಒಂದು ದೊಡ್ಡ 10 kg ಒಂದು ಕಲ್ಲು ಬಿದ್ರೂ ಇದ್ರ ಮೇಲೆ ಏನು ಆಗೋದಿಲ್ಲ. ಅಂದ್ರೆ ಆ ಒಂದು ಪಾದರಕ್ಷೆಗಳನ್ನ ಕಾಪಾಡುವಂತ ಜವಾಬ್ದಾರಿ ಬೂಟದಾಗಿರುತ್ತೆ. ಅದಕ್ಕೆ ಇದು ಸುರಕ್ಷತಾ ಸಾಮಗ್ರಿಗಳ ಮಹತ್ವ ಅಂತ ನಾವು ಕರೆಯೋದು. ಯಾಕಪ್ಪ ಅಂದ್ರೆ 5 kg 10 kg ಭಾರ ಇರುವಂತ ಒಂದು ವಸ್ತು ಬಿದ್ರೂ ಈ ಬೂಟ್ ಮೇಲೆ ಏನು ಆ ಒಳಗಡೆ ಇರುವಂತ ಪಾದಗಳನ್ನ, ಅಂದ್ರೆ ವರ್ಕರ್ಸ್ ಸೇಫ್ಟಿ ಆಗಿರ್ತಾನೆ, ಕಾಲುಗಳಿಗೆ ಯಾವುದೇ ರೀತಿ ಹಿಂಸೆ ಆಗೋದಿಲ್ಲ, ಪೆಟ್ಟು ಬೀಳೋದಿಲ್ಲ. ಅದಕ್ಕೆ ಇದನ್ನ ಸೇಫ್ಟಿ ಬೂಟ್ ಅಂತ ಕರಿತೀವಿ. ಹಾಗೆಯೇ ಕಾರ್ಮಿಕರು ಕೆಲಸ ಮಾಡುವಂತ ಜಾಗಗಳಲ್ಲಿ, ಕೆಲಸ ನಿರ್ಮಾಣ ಮಾಡುವಂತ ಜಾಗಗಳಲ್ಲಿ ಗಂಬೂಟು ಸಹ ಯೂಸ್ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ಸೇಫ್ಟಿ ಬೂಟ್ ಅಲ್ಲಿ ಸಿಮೆಂಟ್ ವರ್ಕ್ ಮಾಡಿದಾಗ, ಇಲ್ಲ ಮಣ್ಣಿನಲ್ಲಿ ಕೆಲಸ ಮಾಡುವಂತ ಸಂದರ್ಭಗಳಲ್ಲಿ ಮಣ್ಣು ಹೋಗುವಂತ, ಸಿಮೆಂಟ್ ಹೋಗುವಂತ ಸಂದರ್ಭಗಳು ಜಾಸ್ತಿ. ಆವಾಗ ಕಿರಿಕಿರಿ ಆಗ್ತಿರತ್ತೆ, ಕಾಲುಗಳು ಬೇರೆ ಕಡೆ ಮೂವ್ ಆಗ್ಬೇಕಾದ್ರೆ ಕಿರಿಕಿರಿ ಆಗುತ್ತೆ. ಅದೇ ತರನೇ ಈ ಒಂದು ಗಂಬೂಟ್ ಅನ್ನ ಯೂಸ್ ಮಾಡ್ಬೇಕು. ಅಂದ್ರೆ ಕಾಂಕ್ರೀಟ್ ಕಾಂಕ್ರೀಟ್ ಹಾಕುವಂತ ಸಂದರ್ಭಗಳಲ್ಲಿ, ಮೋಲ್ಡಿಂಗ್ ಕೆಲಸ ಮಾಡುವಂತ ಸಂದರ್ಭಗಳಲ್ಲಿ ಆ ಸಿಮೆಂಟ್ ಇದ್ರ ಒಳಗಡೆ ಹೋಗೋದಿಲ್ಲ, ಕಾಲಿಗೆ ಯಾವುದೇ ತರ ಒಂದು ಕಿರಿಕಿರಿ ಆಗ್ಲಿ, ಒಂದು ಇನ್ಫೆಕ್ಷನ್ ಆಗ್ಲಿ ಆಗೋದಿಲ್ಲ. ಅದಕ್ಕೆ ಇದು ಮೊಣಕಾಲುವರೆಗೂ ಕವರ್ ಆಗುತ್ತೆ. ಇದು ಹೆಚ್ಚಿಗೆ ಇದನ್ನ ಕಾಂಕ್ರೀಟ್ ಮತ್ತೆ ಮೋಲ್ಡಿಂಗ್ ಕೆಲಸಗಳಲ್ಲಿ ಮತ್ತು ರೋಡ್ಗಳಲ್ಲಿ ತಾರ್ ಕೆಲಸ ಮಾಡುವಂತವ್ರು ಇದನ್ನು ಬಳಸಲಾಗುತ್ತೆ. ಅಂದ್ರೆ ಈ ಗಂಬೂಟ್ ಅಂತ ಅದಕ್ಕೇನೆ ಕರೀತಾರೆ. ತಾರ್ಸು ಇದಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಮಾಡಕ್ ಹೋಗಲ್ಲ, ಅಂಟ್ಕೊಳ್ಳೋದಿಲ್ಲ, ಕಾಲಿಗೆ ಯಾವುದೇ ತರ ತಾರಿನ ಒಂದು ಇದು ಸೇಫ್ಟಿ, ಅದರಿಂದ ಸೇಫ್ಟಿಯನ್ನ ಕಾಪಾಡುತ್ತೆ. ಅದಕ್ಕೆ ಇದನ್ನ ಗಮ್ ಬೂಟ್ ಅಂತ ಕರೀತಾರೆ. ಇದು ಸೇಫ್ಟಿ ಬೆಲ್ಟ್ ಆಗಿರುವುದರಿಂದ ಹೆಚ್ಚಿಗೆ ಕಾರ್ಮಿಕರು ಹೊರಗಡೆ ಕೆಲಸ ಮಾಡುವಂತ, ಅಂದ್ರೆ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕಂದ್ರೆ 5ನೇ ಫ್ಲೋರ್ ಇರ್ಬೋದು, 2ನೇ ಫ್ಲೋರ್ ಇರ್ಬೋದು, ಮೂರಂತಸ್ತಿನ ಮೇಲೆ ಕೆಲಸ ಮಾಡ್ತಿರುವಂತವ್ರು ಇರ್ಬೋದು. ದೊಡ್ಡ ದೊಡ್ಡ ಕಟ್ಟಡ ನಿರ್ಮಾಣ ಕೆಲಸಗಳಲ್ಲಿ ಹೊರಗಡೆ ಕೆಲಸ ಮಾಡ್ತಿರುವಂತ ಕಾರ್ಮಿಕರು ಹೆಚ್ಚಿಗೆ ಇದನ್ನ ಬಳಸಲಾಗುತ್ತದೆ. ಅಂದ್ರೆ ಸುರಕ್ಷಿತ ಕ್ರಮಗಳಿಂದ ಪೇಂಟಿಂಗ್ ಕೆಲಸ ಮಾಡುವಂತವರು, ಹೊರಗಡೆ ಪ್ಲಾಸ್ಟಿಂಗ್ ಮಾಡ್ತಿರುವಂತವ್ರು, ಹಾಗೆ ಗ್ಲಾಸ್ ಫಿಟ್ಟಿಂಗ್ ಮಾಡ್ತಾರೆ ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ, ಅಂತವ್ರು ಇದನ್ನ ಹೆಚ್ಚಿಗೆ ಬಳಸಲಾಗುತ್ತದೆ. ಒಂದು ಕಡೆ ಬಲಗಡೆ ಇದನ್ನ ನಾವು ತಗಲಾಕಿರ್ತಾರೆ, ಒಂದು ಹಗ್ಗದ ಕೊಂಡಿಯನ್ನ, ಇನ್ನೊಂದು ಹಗ್ಗದ ಕೊಂಡಿಯನ್ನ ಎಡಗಡೆ ತಗಲಾಕಿರ್ತಾರೆ. ಇದು ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಮೇಲ್ಗಡೆಯಿಂದ ಕ್ರೈನ್ ಇಂದ ಸೊಂಟಕ್ಕೆ ಒಂದು ಬೆಲ್ಟ್ ಕಟ್ಟಿರ್ತಾರೆ, ಅದನ್ನು ಸಹ ಇರ್ತದೆ. ಒಂದು ವೇಳೆ ಬಲಗಡೆ ಇರುವಂತ ಕೊಂಡಿ ಕಲ್ಸ್ಕೊಂಡಿದ್ರು ಎಡಗಡೆ ನಮ್ಮನ್ನ ಸೇಫ್ಟಿ ಆಗಿರುತ್ತೆ. ಆ ಒಂದು ಎಡಗಡೆ ಇರುವಂತ ಹಗ್ಗ ಏನಾದ್ರು ಕಲ್ಸ್ಕೊಂಡ್ರು, ಎರಡು ಹಗ್ಗಗಳು ಕಲ್ಸ್ಕೊಂಡಿದ್ರು ಸೊಂಟಕ್ಕೆ ಮೇಲ್ಗಡೆಯಿಂದ ಒಂದು ರೂಫ್ ಕಟ್ಟಿರ್ತಾರೆ, ಅದನ್ನು ಸೇಫ್ಟಿ ಆಗಿರುತ್ತೆ. ಮತ್ತೆ ಈ ಬೆಲ್ಟ್ ಅನ್ನ ನಾವು ದೇಹಕ್ಕೆ ಕವರ್ ಅಂದ್ರೆ ಸೊಂಟಕ್ಕೆ ಕಟ್ಕೊಂಡಿರ್ತೀವಿ, ಭುಜಗಳ ಮೇಲೆ ಎರಡು ಕಡೆನೂ ನಮ್ಗೆ ಕವರ್ ಆಗಿರುತ್ತೆ, ಮತ್ತೆ ಕಾಲುಗಳಿಗೂ ಕವರ್ ಆಗಿರುತ್ತೆ. ಇದರಿಂದ ನಮ್ಗೆ ಕಾರ್ಮಿಕರು ರಕ್ಷಕ ಕವಚವನ್ನ ಉಪಯೋಗಿಸೋದು ಬಹಳ ಮುಖ್ಯ. ಈ ಒಂದು ಸೇಫ್ಟಿ ಬೆಲ್ಟ್ ಅನ್ನು ಯೂಸ್ ಮಾಡೋದ್ರಿಂದ ಕಾರ್ಮಿಕರು ತಮ್ಮ ಪ್ರಾಣ ರಕ್ಷಣೆಯಿಂದ ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಇದು ದೊಡ್ಡ ದೊಡ್ಡ ಕಟ್ಟಡ ನಿರ್ಮಾಣ ಕೆಲಸಗಳಲ್ಲಿ ಕಾರ್ಮಿಕರಿಗೆ ತುಂಬಾ ರಕ್ಷಣಾ ಸಾಧನವಾಗಿ ಕೂಡ ಗುರುತಿಸಿಕೊಂಡಿದೆ. ಆದ್ರಿಂದ ಈ ಒಂದು ಸಾಮಗ್ರಿ ಮಹತ್ವಗಳು ತುಂಬಾ ನಿರ್ಮಾಣ ಕೆಲಸಗಳಲ್ಲಿ ತುಂಬಾ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಸಾಮಾನ್ಯವಾಗಿ ನೀವು ಬೆಂಗಳೂರಿಗೆ ಬಂದಿರೋರು ವಲಸೆ ಕಟ್ಟಡ ಕಾರ್ಮಿಕರಾಗಿ ಬಂದಿರ್ತೀರಾ. ನೀವೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ ಯಾರೋ ಓನರ್ಸು ನಮ್ಗೆ ಹೆಲ್ಮೆಟ್ ಕೊಟ್ಟಿಲ್ಲ, ಬೇರೆ ಸಾಮಗ್ರಿಗಳು ಕೊಟ್ಟಿಲ್ಲ ಅಂತೇಳಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಈ ಹೆಲ್ಮೆಟ್ ಬೆಲೆ ಒಂದು 150 ರೂಪಾಯಿ ಆಗಿರುತ್ತೆ. ನೀವು ಯಾವುದೇ ಸಾಮಗ್ರಿಗಳು ಇಲ್ಲದೆ ಇದ್ರು ಕೂಡ ನೀವು ಹೆಲ್ಮೆಟ್ ಅನ್ನಾದ್ರೂ ತಗೊಂಡು ನಿಮ್ಮ ರಕ್ಷಣೆಯನ್ನ ನೀವು ಕಾಪಾಡ್ಕೊಳ್ಳಿ ಕೆಲಸ ಮಾಡುವಂತ ಜಾಗಗಳಲ್ಲಿ. ಆದ್ದರಿಂದ ನೀವು ಯಾವುದೇ ಒಂದು ಸಾಮಗ್ರಿಯವನ್ನ ಯಾರು ಕೊಟ್ಟಿಲ್ಲ ಅಂತೇಳಿ ನೀವು ತಿರಸ್ಕಾರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾಳೆ ಬೆಳಗ್ಗೆ ನಿಮ್ಮ ಪ್ರಾಣ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಗೆ ಈ ಒಂದು ಸುರಕ್ಷಿತ ಜಾಗೃತಿಯನ್ನ ಮೂಡಿಸಲು ಇಷ್ಟೊಂದು ಅವಕಾಶ ಕೊಟ್ಟ ತಮ್ಮೆಲ್ಲರ ಕಾರ್ಮಿಕರಿಗೂ ಧನ್ಯವಾದಗಳು ಹೇಳ್ತೀನಿ.